ಈ ಒಂದು ನಿಟ್ಟಿನಲ್ಲಿ ನನಗೆ ನೆನಪಾಗೋದೊಂದು ಚಿಕ್ಕ ಕತೆ. ಆ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಅದನ್ನು ಹೇಳಿದ ನಂತರ ನಾನು ಒಂದು ಮಾತುಗಳನ್ನು ಮುಗಿಸ್ತೇನೆ. ಒಮ್ಮೆ ಒಬ್ಬ ತಂದೆ ಹಾಗೂ ಮಗ ಸರೋವರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಮಗ ಹೇಳ್ತಾನೆ, ನೋಡಿ ಅಲ್ಲಿ ಒಂದು ದೊಡ್ಡ ಹಡಗು ಕಾಣಿಸ್ತಾ ಇದೆ, ಸರೋವರದಲ್ಲಿ ದೊಡ್ಡ ಹಡಗು ಕಾಣಿಸ್ತಾ ಇದೆ. ಆ ಹಡಗನ್ನು ನೋಡ್ತಾ 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 ಆ ಹಡಗು ಕಾಣಿಸೋದಿಲ್ಲ. ಆಗ ಮಗ ತಂದೆ ಹೇಳ್ತಾನೆ, ಅಪ್ಪ 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 ಆ ಹಡಗು ಮುಳುಗೋಯ್ತು, ಆ ಹಡಗು ಮುಳುಗೋಯ್ತು ಅಂತ ಹೇಳ್ತಾನೆ ಮಗ ತಂದೆಗೆ. ಆಗ ತಂದೆ ಮಗನಿಗೆ ಹೇಳ್ತಾನೆ, ಆ ಹಡಗು ಮುಳುಗಿಲ್ಲ, ಆ ಹಡಗು ಮುಳುಗಿಲ್ಲ, ಅದು ಕಣ್ಮರೆಯಾಗಿದೆ ಅಷ್ಟೇ. ಏನಾಗಿದೆ? ಕಣ್ಮರೆಯಾಗಿದೆ. ಅದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಅದು ಮುಳುಗಿಲ್ಲ, ಆದರೆ ಕಣ್ಮರೆಯಾಗಿದೆ. ನಮ್ಮ ಜೀವನವು, ನಮ್ಮ ಬದುಕು ಹಾಗೆ. ನಾವು ಈ ಒಂದು ಇಹಲೋಕವನ್ನು, ಈ ಪ್ರಾಪಂಚಿಕ ಲೋಕವನ್ನು ನಾವು ತೆರಳುವಾಗ ನಾವು ಕಣ್ಮರೆಯಾಗಿ ಇನ್ನೊಂದು ಲೋಕಕ್ಕೆ ನಾವು ಸೇರ್ಪಡೆಗೊಳ್ತೇವೆ. ಅದೇ ಒಂದು ಆಧ್ಯಾತ್ಮಿಕ ಲೋಕ, ಪಾರಮಾರ್ಥಿಕ ಲೋಕ ಅಂತ ಹೇಳಿ ಆ ಒಂದು ಲೋಕಕ್ಕೆ ನಾವು ಸೇರ್ಪಡೆ ಆಗ್ತೇವೆ. ನಾವು ಇಂದು ಶ್ರೀಕಾಂತ್ ಹಾಗೂ ಸಮರ್ಥ ಸಹ ಆ ಒಂದು ಲೋಕಕ್ಕೆ ಅವರು ಸೇರಿದ್ದಾರೆ ಎಂದು ನಾವು ಭರವಸೆ ನೀಡ್ತೇವೆ. ಅವರ ಆತ್ಮಕ್ಕೆ ನಿತ್ಯ ವಿಶ್ರಾಂತಿ ಲಭಿಸಲಿ, ಅವರ ಕುಟುಂಬಗಳಿಗೆ ಆ ಭಗವಂತ ಸಾಂತ್ವನವನ್ನು ಕರುಣಿಸಲಿ. ಮತ್ತು ಇದೇ ಒಂದು ಅವಘಡದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಹ ಗಾಯಗೊಂಡಿದ್ದಾರೆ. ಅವರಿಗೂ ಸಹ ಬೇಗ ಗುಣ ಹೊಂದಿ ಅವರು ಸಹ ಚೇತನವಾಗಲಿ ಅಂತ ನಾವು ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಇಂದು ನಾವೆಲ್ಲರೂ ಈ ಭರವಸೆಯೊಂದಿಗೆ ಸಮರ್ಥ ಹಾಗೂ ಶ್ರೀಕಾಂತ್ ಅವರ ಒಂದು ಆತ್ಮಶಾಂತಿ ಮತ್ತು ಅವರಿಗೆ ಒಂದು ವಿಮೋಚನೆ ಸಿಗಲಿ ಎಂದು ಇಂದು ನಾವು ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ಏರ್ಪಡಿಸುತ್ತೇವೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣಬಲ್ಲೆನ್ನೇ ಒಂದು ದಿನ ಕಡಲನ್ನು, ಕೂಡಬಲ್ಲೆನ್ನೇ ಒಂದು ದಿನ. ಕಾಣಬಲ್ಲೆನ್ನೇ ಒಂದು ದಿನ ಕಡಲನ್ನು, ಕೂಡಬಲ್ಲೆನೇ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು, ನೋಡಬಲ್ಲೆನೇ ಒಂದು ದಿನ ಕಡಲನು, ಕೂಡಬಲ್ಲೆನೇ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ ಸಾವಿರ ಹೊಳೆಗಳು ತುಂಬಿ ಹರಿದರೂ ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆನೇನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು